ನಾನಿವತ್ತು ತುಂಬ ಹಳೆಯ ಕಾಲದ ಒಂದು ಅಡುಗೆಯೊಂದಿಗೆ ಬಂದಿದ್ದೇನೆ. ಹಲಸಿನಕಾಯಿನ ಸೊಳೆ ಹಾಗೂ ಹಲಸಿನಕಾಯಿನ ಬೀಜವನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಸಾರು ಆಗಿದೆ ಇದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ಹಲಸಿನ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ, ತುಂಬ ಶಕ್ತಿ ಇರುವಂಥದ್ದು. ವರ್ಷಕ್ಕೆ ಒಮ್ಮೆ ಆದರೂ ಹಲಸಿನ ಬೀಜವನ್ನು ತಿನ್ನಬೇಕಂತೆ. ಅದನ್ನು ಬೇಯಿಸ್ಕೊಂಡು ಸುಟ್ಕೊಂಡು ಅದು ಯಾವುದೇ ರೂಪದಲ್ಲಿ ನಮ್ಮ ದೇಹಕ್ಕೆ ಹೋದರೂ ಒಳ್ಳೆಯದೇ. ನಾನಿವತ್ತು ಅದನ್ನು ಸಾರಿನಲ್ಲಿ ಉಪಯೋಗಿಸ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬ ಡಿಫ್ರೆಂಟ್ ಆಗಿದೆ ಈ ಸಾರು. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಲಸಿನಕಾಯಿ ತೊಳೆಯನ್ನು ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಹೀಗೆ 2 ಭಾಗವನ್ನು ಮಾಡ್ಕೊಳ್ತೇನೆ. ತುಂಬ ದೊಡ್ಡದಿದ್ದರೆ 2 ಭಾಗ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ಸ್ವಲ್ಪ ಹೋಳಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗಬೇಕು ಅದು. ಹಾಗೆ ಈ ಹಲಸಿನ ಬೀಜವನ್ನು ಒಂದು ಕುಟಾಣಿಯಲ್ಲಿ ಹಾಕಿ ಸ್ವಲ್ಪ ಜಜ್ಕೊಳ್ತೇನೆ. ತುಂಬ ಏನು ಜಜ್ಕೊಳ್ಬೇಕಂತಿಲ್ಲ, ಸ್ವಲ್ಪ ಜಜ್ಕೊಂಡು ಈ ಮೇಲಿನ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಸಿಪ್ಪೆ. ಈ ರೀತಿಯಾಗಿ ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಇದೇ ರೀತಿಯಾಗಿ ನಾನು ಎಲ್ಲ ಬೀಜಗಳ ಸಿಪ್ಪೆಯನ್ನು ತೆಕ್ಕೊಳ್ತೇನೆ. ಬೇಳೆಯನ್ನೆಲ್ಲ ಜಜ್ಜಿಕೊಂಡು ಇದನ್ನು ಸಿಪ್ಪೆಯನ್ನು ತೆಗೆದುಕೊಂಡಿದ್ದಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಹಲಸಿನಕಾಯಿ ಇರಲಿ, ಮಾವಿನಕಾಯಿ ಇರಲಿ, ಇದೆಲ್ಲದಕ್ಕೂ ತೆಂಗಿನ ಎಣ್ಣೆನೇ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತೇನೆ. ಎಣ್ಣೆ ಸಿಡಿತಿದ್ದ ಹಾಗೆ ಈ ಜಜ್ಜಿಟ್ಕೊಂಡಿರುವಂತಹ ಬೇಳೆಗಳನ್ನು ಹಾಕ್ಕೊಳ್ತೇನೆ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಬೇಳೆ ಸ್ವಲ್ಪ ಲೇಟು ಬೇಯೋದಕ್ಕೆ. ಹಲಸಿನಕಾಯಿ ತೊಳೆಗಳು ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಇದನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ತೊಳೆಗಳನ್ನು ಹಾಕ್ಕೊಳ್ತೇನೆ. ಈಗ ಈ ಹಲಸಿನಕಾಯಿನ ತೊಳೆಗಳನ್ನು ಸೇರಿಸ್ಕೊಳ್ತೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೇನೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. 1 ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ಜಾಸ್ತಿ ಬೆಲ್ಲವನ್ನು ಹಾಕ್ಕೊಳ್ಬಾರ್ದು, ಇದು ಸಿಹಿ ಆಗಬಾರ್ದು. ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೇನೆ. ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಹಸಿ ತೆಂಗಿನಕಾಯಿ ತುರಿ ಜಾಸ್ತಿ ಬೇಡ, ಸ್ವಲ್ಪ ತೆಂಗಿನಕಾಯಿ ತುರಿ ಸಾಕು. ಯಾಕೆಂದರೆ ಇದು ತುಂಬ ದಪ್ಪ ಆಗಬಾರ್ದು. ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ, ಒಂದು 5-10 ಎಸಳು. ಯಾಕೆಂತಂದರೆ ಹಲಸಿನಕಾಯಿ ಸ್ವಲ್ಪ ಗ್ಯಾಸ್ ಆಗಿರುತ್ತೆ, ಅದನ್ನು ಬೆಳ್ಳುಳ್ಳಿ ಹಾಕೋದ್ರಿಂದ ಅವಾಯ್ಡ್ ಆಗುತ್ತೆ. ಅದಕ್ಕೆ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಸಾರಿಗೆ ವಿಶೇಷವಾಗಿ ಗಾಂಧಾರಿ ಮೆಣಸೇ ತುಂಬ ಚೆನ್ನಾಗಾಗೋದು, ರುಚಿ ಕೊಡೋದು. ಗಾಂಧಾರಿ ಮೆಣಸು ಇಲ್ಲ ಅಥವಾ ಸಿಕ್ಕೇ ಇಲ್ಲ ಅಂತ ಆದರೆ ಹಸಿಮೆಣಸನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಖಾರವಾಗಿ ಹುಳಿಯಾಗಿ ಇರಬೇಕು, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಯಾಕೆಂದರೆ ಹಲಸಿನಕಾಯಿ ಯಾವುದೇ ಪರಿಮಳ ಇರೋದಿಲ್ಲ. ಹಲಸಿನಕಾಯಿ ತೊಳೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸಾರು ಒಳ್ಳೆ ಪರಿಮಳ ಕೊಡುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈಗ ಇಲ್ಲಿ ಹಲಸಿನ ಬೀಜನೂ ಸಹ ಚೆನ್ನಾಗಿ ಬೆಂದಿದೆ, ಹಾಗೆ ತೊಳೆನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ನೀರಾಗಿರಬೇಕು. ಇದನ್ನು ಕುಡಿಲೂ ಸಹ ಬಹುದು, ಕುಡಿಯೋಕ್ಕೂ ಉಪಯೋಗಿಸ್ಬೋದು. ಹಾಗೆ ಅನ್ನ ಜೊತೆಗೂ ಊಟ ಮಾಡ್ಬೋದು. ತುಂಬ ದಪ್ಪ ಇರಬಾರ್ದು. ನೋಡಿ, ಇಷ್ಟು ತೆಳುವಾಗಿ ಇರಬೇಕು. ಆಗ ಮಾತ್ರ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಈಗ ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ನಾವು ಮಸಾಲೆಯನ್ನೆಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀವು ನೋಡಿರ್ಬೋದು, ನಾನು ರುಬ್ಬುವಾಗ ಅಥವಾ ಬೇಯಿಸುವಾಗ ಇದರ ಹುಳಿಗೆ ಏನನ್ನೂ ಹಾಕಿಲ್ಲ. ಇದರ ವಿಶೇಷ ಈ ಸಾರಿಗಿದೆ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋದು ಹುಳಿಗೆ. ಹಾಗಾಗಿ ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೊಳ್ತೇನೆ.
ಹುಳಿಗೆ ಬೇಕಾಗುವಷ್ಟು ನೀವು ಎಷ್ಟು ಖಾರವನ್ನು ಹಾಕಿದ್ದೀರಾ ಅಂತ ನೋಡಿಕೊಂಡು ಲಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಲಿಂಬೆಹಣ್ಣಿನ ರಸವನ್ನು ನಾನು ಇಲ್ಲಿ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು 4 ಲಿಂಬೆಹಣ್ಣನ್ನು ತಗೊಂಡಿದ್ದೇನೆ, ಚಿಕ್ಕದಾಗಿದೆ. ಹಾಗಾಗಿ ಮಾಡೋದಂತೂ ತುಂಬ ಸುಲಭ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಈಗ ಇದು ಕುದೀತಿರುವಾಗ ತೆಗೆದಿಟ್ಕೊಂಡಿದ್ನಲ್ಲ ಈ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತೇನೆ. ಲಿಂಬೆಹಣ್ಣಿನ ರಸವನ್ನು ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಕೋಬಾರ್ದು, ಒಂದು ಕುದಿ ಬಂದರೆ ಸಾಕು. ತುಂಬ ಕುದಿಸಿದ್ರೆ ಕಹಿ ಬಂದುಬಿಡುತ್ತೆ. ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಳೆಯ ಕಾಲದ ರೆಸಿಪಿ, ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂಥದ್ದು ಹಲಸಿನ ತೊಳೆ ಸಾರು ರೆಡಿ ಆಯಿತು. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.